ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮೆಲ್ಲರ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಆತ್ಮಾಯಣದ ಸ್ವಾಧ್ಯಾಯ ಪಯಣದ ಕೊನೆಯ ಹಂತದಲ್ಲಿ ನಾವು ಇದ್ದೇವೆ. ಇದುವರೆಗಿನ ಚರ್ಚೆ, ನಿನ್ನಿನ ಒಂದು ಚರ್ಚೆಯನ್ನ ನಾವು ನೋಡಿದಾಗ ಆತ್ಮವು ತನ್ನ ಎಲ್ಲಾ ಪ್ರಯಾಣವನ್ನ ಮುಗಿಸ್ಕೊಂಡು ಎಲ್ಲ ಲೋಕಗಳ, ಮೇಲು ಲೋಕದ ಸೂಕ್ಷ್ಮ ಲೋಕ, ಮಾನಸ ಲೋಕದ ಪ್ರಯಾಣವನ್ನ ಮುಗಿಸಿ ಆದ ನಂತರ ಕಾರಣ ಲೋಕಕ್ಕೆ ಹೋಗಿ ತಲುಪಿಯಾಗಿ ತನ್ನೆಲ್ಲ ಹಿಂದಿನ ಜನ್ಮಗಳ ವೃತ್ತಾಂತವನ್ನೆಲ್ಲ ನೋಡಿಕೊಂಡು ಮತ್ತೆ ಜೀವನವನ್ನ ತೆಗೆದುಕೊಂಡು ಭೂಮಿಗೆ ಬರ್ಬೇಕಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ಎಲ್ಲ ನಿರ್ಣಯಗಳನ್ನ ತೆಗೆದುಕೊಳ್ಳುತ್ತೆ, ಮತ್ತೆ 3 ಪ್ರಕಾರದ ವಸ್ತ್ರಗಳನ್ನ ಯಾವ ರೀತಿ ಧಾರಣ ಮಾಡ್ಕೊಂಡು ಬರುತ್ತೆ ಅಂತಕ್ಕಂಥ ಎಲ್ಲ ಸಂಗತಿಗಳನ್ನ ನಾವು ನಿನ್ನೆ ಚರ್ಚೆ ಮಾಡಿದೀವಿ. ಅಷ್ಟೇ ಅಲ್ಲದೇನೆ ಈ ಮಕ್ಕಳ ಪಾಲನೆ ಪೋಷಣೆ ಎಷ್ಟೊಂದು ಮಹತ್ವದ ಒಂದು ವಿಷಯವಾಗಿದೆ. ಅದರ ಕುರಿತೂ ಕೂಡ ನಾನು ಮಾತನಾಡ್ತೀನಿ ಅಂತ ಹೇಳಿ ಗುರುಗಳು ಹೇಳ್ತಾರೆ. ಮನುಕುಲದ ವಿಕಾಸದ ಮುಖ್ಯ ತತ್ವಗಳತ್ತ ನಿನ್ನ ಗಮನವನ್ನ ನಾನು ಸೆಳೀತಾ ಇದ್ದೇನೆ ಅಂತ ಹೇಳ್ತಾರೆ. ಈ ಮನುಷ್ಯನ ವಿಕಾಸದಲ್ಲಿ 7 ವರ್ಷಗಳ ಕೆಲವು ಕಾಲಘಟ್ಟಗಳು ಬರ್ತಾವು ಅಂತ ಹೇಳ್ತಾರೆ. ಈ ಪ್ರತಿಯೊಂದು ಘಟ್ಟದಲ್ಲಿ ನಮಗೆ ಹೊಸ ಶಕ್ತಿ, ಹೊಸ ಗುಣಗಳು ಪ್ರಾಪ್ತವಾಗ್ತವೆ. ಪ್ರತಿ 7 ವರ್ಷಗಳಿಗೆ ನಮ್ಮ ನಿರ್ನಾಳ ಗ್ರಂಥಿಗಳ ಮೇಲೆ ಆ ಕಾಲಘಟ್ಟಗಳ ನೇರ ಪ್ರಭಾವ ಬೀರ್ತಾವು. ಪ್ರತಿಯೊಂದು ಹಂತದಲ್ಲಿಯೂ ಒಂದೊಂದು ಶಕ್ತಿ ನಮ್ಗೆ ಸಿಗ್ತದ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಮಗುವಿನ ಒಟ್ಟು 21 ವರ್ಷದವರೆಗೆ ಮಗು 21 ವರ್ಷದವರೆಗೆ ಪಾಲಕರ ಪೋಷಣೆಯಲ್ಲಿ ನಾವು ಬೆಳಿಬೇಕಾಗ್ತದ. ಪಾಲಕರು ಹೇಗಿರ್ಬೇಕು ಅವನ ಜೊತೆಗೆ ಅಂತಂದ್ರೆ ಮಾರ್ಗದರ್ಶಕರಾಗಿ, ಪರಾಮರ್ಶಕರಾಗಿ, ಮಿತ್ರರಾಗಿ ಅವರಿಗೆ ಮಾರ್ಗದರ್ಶನವನ್ನ ಮಾಡಬೇಕು. ಅಲ್ಲಿಯವರೆಗೆ 21 ವರ್ಷ ವಯಸ್ಸಿನವರೆಗೆ ಆತನ ಅದೃಶ್ಯ ಶರೀರಗಳು ಪೂರ್ಣವಾಗಿ ವಿಕಾಸಗೊಂಡು ಆ ಮಗುವಿಗೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿತ್ವ, ಆತ್ಮ ವಿಶ್ವಾಸ ಅವನಲ್ಲಿ ಬರುತ್ತೆ. ನಿರ್ಣಯಗಳನ್ನ ತೆಗೆದುಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಅವನಿಗೆ ಬರುತ್ತೆ. ಅವನು ವಯಸ್ಕನಾದ ಮೇಲೆ ತನ್ನೆಲ್ಲ ನಿರ್ಣಯಗಳನ್ನ ತೆಗೆದುಕೊಳ್ಳಿಕ್ಕೆ ಅವನು ಸಮರ್ಥನಾದ ಮೇಲೆ ಅವನನ್ನ ಸ್ವತಂತ್ರವಾಗಿ ನಾವು ಬಿಟ್ಟು ಬಿಡಬೇಕು. ಅಷ್ಟಾಗಿಯೂ ಕೂಡ ತಾಯಿ ತಂದೆಗಳು ಸ್ವಾರ್ಥ ಪರವಶರಾಗಿ ಅವನ ಕೈ ಹಿಡ್ಕೊಂಡೇ ನಾನು ಮುಂದೆ ಸಾಗಿಸ್ತೀನಿ ಅಂತ ಹೇಳಿ ಬೆರಳು ಹಿಡ್ಕೊಂಡೇ ನಡೆಸುವುದನ್ನ ಮುಂದುವರಿಸಿದ್ರು ಅಂತಂದ್ರೆ ಅದು ಇಬ್ಬರಿಗೂ ಒಳ್ಳೆಯದಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಮುಂದುವರಿಯುತ್ತಾ, ಮನುಷ್ಯನ ವಿಕಾಸ ಕ್ರಮದಲ್ಲಿ ಶಾರೀರಿಕ ಅಂಗಗಳ ನಿರ್ಮಾಣ ಕಾರ್ಯವು ಪೂರ್ಣಗೊಂಡ ಮೇಲೆ ಜನ್ಮದಿಂದ ಹಿಡಿದು 7 ವರ್ಷಗಳ ಅವಸ್ಥೆಯವರೆಗೆ ಮೊದಲ 3 ಸಪ್ತವರ್ಷೀಯ ಕಾಲಘಟ್ಟಗಳು ಇವೆ. ಮನುಷ್ಯನ ವಿಕಾಸ ಕ್ರಮದಲ್ಲಿ ಶಾರೀರಿಕ ಅಂಗಗಳ ನಿರ್ಮಾಣ ಕಾರ್ಯ ಎಲ್ಲ ಪೂರ್ಣಗೊಂಡ ಮೇಲೆ ಜನ್ಮದಿಂದ ಹಿಡಿದು 7 ವರ್ಷಗಳವರೆಗೆ 3 ಸಪ್ತವರ್ಷೀಯ ಘಟ್ಟಗಳು 7 ವರ್ಷದ ಕಾಲಘಟ್ಟಗಳು ಬರ್ತಾವು. ಮಗುವಿಗೆ 2ನೇ ಸಲ ಹಲ್ಲು ಬರುವವರೆಗೆ ಮೊದಲನೆಯ ಕಾಲಘಟ್ಟ. 7ನೇ ವರ್ಷದಿಂದ 14ನೇ ವರ್ಷದವರೆಗೆ ತರುಣಾವಸ್ಥೆ ತಲುಪುವುದು 2ನೇ ಕಾಲಘಟ್ಟ. 14ರಿಂದ 21ನೇ ವರ್ಷದ ಅವಸ್ಥೆಯವರೆಗೆ ಅವನ ಮನೋಮಯ ಕೋಶ ಪೂರ್ಣವಾಗಿ ವಿಕಾಸಗೊಂಡು ಕಾರ್ಯನಿರ್ವಹಿಸತೊಡಗುವ ಅವಸ್ಥೆ 3ನೆಯ ಕಾಲಘಟ್ಟ ಅಂತ ಹೇಳ್ತಾರೆ. ಈ 3 ಕಾಲಘಟ್ಟಗಳಲ್ಲಿ ಮಗುವಿಗೆ ವಿಶೇಷವಾಗಿರ್ತಕ್ಕಂತಹ ಶಕ್ತಿಗಳು ಸಿಗ್ತಾವೆ ಅಂತಕ್ಕಂಥ ಒಂದು ಮಾತನ್ನ ಇಲ್ಲಿ ಹೇಳ್ತಾರೆ. ನವಜಾತ ಶಿಶುವಿನಲ್ಲಿ ಈ ಎಲ್ಲ ಶಿಶುಗಳ ನಕಾರಾತ್ಮಕ ವಿಶೇಷತೆಗಳು ಮಾತ್ರ ಸಕ್ರಿಯವಾಗಿರ್ತಾವು. ನವಜಾತ ಶಿಶುವಿನಲ್ಲಿ ಈ ಎಲ್ಲ ಶರೀರಗಳ ನಕಾರಾತ್ಮಕ ವಿಶೇಷತೆಗಳು ಮಾತ್ರ ಇರ್ತಾವಂತೆ. ಸಕಾರಾತ್ಮಕ ವಿಶೇಷತೆಗಳು ಪರಿಪಕ್ವವಾಗುವವರೆಗೆ ಅವನು ಈ ವಿಭಿನ್ನ ಯಾನಗಳ ಪೂರ್ಣ ಉಪಯೋಗವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ. ಜೀವನದ ಪ್ರಥಮ 7 ವರ್ಷಗಳಲ್ಲಿ ಆಕಾಶ ಧ್ರುವ ಬಿಂದುವಿನ ಸುತ್ತಮುತ್ತ ಕೇವಲ ನಕಾರಾತ್ಮಕ ಶಕ್ತಿಗಳು ಕ್ರಿಯಾಶೀಲವಾಗಿರ್ತಾವಂತೆ. ಪ್ರಾರಂಭದ
ಮೊದಲ 7 ವರ್ಷಗಳಲ್ಲಿ ಆಕಾಶ ಧ್ರುವ ಬಿಂದುವಿನ ಸುತ್ತಮುತ್ತ ಕೇವಲ ನಕಾರಾತ್ಮಕ ಶಕ್ತಿಗಳು ಮಾತ್ರ ಕ್ರಿಯಾಶೀಲ ಆಗಿರ್ತಾವು. ಆ ಸಮಯದಲ್ಲಿ ಮಕ್ಕಳಲ್ಲಿ ಅದೇ ನಕಾರಾತ್ಮಕ ಮಾಧ್ಯಮದಂತಹ ಒಂದು ದಿವ್ಯ ದೃಷ್ಟಿ ಇರ್ತದಂತ. ಇದೇ ಕಾರಣದಿಂದಾಗಿ ಆ ಮಕ್ಕಳು ದೊಡ್ಡವರು ನೋಡಲಾರದಂತಹ ಸಂಗತಿಗಳೊಂದಿಗೆ ಚಿಕ್ಕ ಮಕ್ಕಳು ಆಟವಾಡ್ತಾ ಇರ್ತಾರೆ ಅಂತಕ್ಕಂಥ ಸಂಗತಿಯನ್ನು ಹೇಳ್ತಾರೆ. ಇದು ಸಾಮಾನ್ಯ ಸಂಗತಿಯಾಗಿದೆ. ನಂತರ ಆ ಶಕ್ತಿಗಳು ಸ್ವಲ್ಪ ಶಿಥಿಲಗೊಂಡು ಸಕಾರಾತ್ಮಕ ಶಕ್ತಿಗಳು ವಿಕಾಸಗೊಳ್ತಾವಂತ. ನಂತರ ಆ ನಕಾರಾತ್ಮಕ ಶಕ್ತಿಗಳು ಸ್ವಲ್ಪ ಶಿಥಿಲವಾಗಿ ಸ್ವಲ್ಪ ಕಡಿಮೆಯಾಗಿ ಸಕಾರಾತ್ಮಕ ಶಕ್ತಿಗಳು ವಿಕಸಿತಗೊಳ್ತಾವು. ಆ ಸಮಯದಲ್ಲಿ ಸ್ವತಂತ್ರತಾ ಪೂರ್ವಕವಾಗಿ ಭಾವನೆಗಳು ಪ್ರದರ್ಶಿಸಲ್ಪಡ್ತಾವು. ಆದ್ರೆ ಅವುಗಳಲ್ಲಿ ಯಾವುದೇ ರೀತಿಯ ಶಕ್ತಿ ಇರುವುದಿಲ್ಲ ಅಂತ ಹೇಳ್ತಾನೆ. ಆ ಸಮಯದಲ್ಲಿ ಸ್ವಲ್ಪ ಸಕಾರಾತ್ಮಕ ಭಾವನೆಗಳು ವಿಚಾರಗಳು ಅವನಲ್ಲಿ ಬೆಳಿಲಿಕ್ಕೆ ಶುರು ಮಾಡ್ತಾವು. ಆಗ ಸ್ವತಂತ್ರ ಪೂರ್ವಕವಾಗಿ ಭಾವನೆಗಳನ್ನ ಪ್ರದರ್ಶನ ಮಾಡ್ಲಿಕ್ಕೆ ಅವನು ಶುರು ಮಾಡ್ತಾನೆ. ಆದ್ರೆ ಅವುಗಳಲ್ಲಿ ಶಕ್ತಿ ಇರುವುದಿಲ್ಲ, ಅವು ಸ್ಥಾಯಿಯಾಗಿ ಇರುವುದಿಲ್ಲ, ಅವು ಪರ್ಮನೆಂಟ್ ಆಗಿರ್ತಕ್ಕಂಥ ಶಕ್ತಿಗಳು ಆಗಿರೋದಿಲ್ಲ. 14ರಿಂದ 21ನೇ ವರ್ಷದ ವಯಸ್ಸಿನಲ್ಲಿ ಪ್ರಚಂಡ ಹಾಗೂ ಅನಿಯಂತ್ರಿತ ಇಚ್ಛೆಗಳು ವೃದ್ಧಿಸುತ್ತವೆ. 14ರಿಂದ 21ನೇ ವಯಸ್ಸಿನ ಒಂದು 7 ವರ್ಷಗಳ ಒಂದು ಕಾಲಾವಧಿ ಏನದಲ್ಲ, ಅಲ್ಲಿ ಮಕ್ಕಳಲ್ಲಿ ಪ್ರಚಂಡವಾಗಿರ್ತಕ್ಕಂಥ ಮತ್ತು ಅನಿಯಂತ್ರಿತವಾಗಿರ್ತಕ್ಕಂಥ ಇಚ್ಛೆಗಳು ಬೆಳಿತಾವಂತೆ. ಅವರನ್ನು ಸಂಭಾಳಿಸುವುದು ತಂದೆ ತಾಯಿಗಳಿಗೆ ಒಂದು ಸವಾಲಾಗಿ ಪರಿಣಮಿಸುತ್ತೆ. ಅವರಿಗೆ ಧೈರ್ಯವಾಗಿದ್ದುಕೊಂಡು ಅತ್ಯಂತ ತಾಳ್ಮೆಯಿಂದ ಮಕ್ಕಳ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲು ನಾವು ಕಲಿಯಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಮಕ್ಕಳಿಗೆ ಧೈರ್ಯವಾಗಿದ್ದುಕೊಂಡು ಅವರಿಗೆ ಸಪೋರ್ಟ್ ಮಾಡಿಕೊಂಡು ಅವರ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ಕಲಿಬೇಕಾಗ್ತದ. ಮನಸ್ಸಿನ ನಕಾರಾತ್ಮಕ ಧ್ರುವದ ಸುತ್ತಲೂ ಸಕ್ರಿಯವಾಗಿರುವ ಶಕ್ತಿಗಳ ಕುರಿತು ಮಕ್ಕಳು ಬಹಳ ಸಂವೇದನಾಶೀಲರಾಗಿರ್ತಾರೆ. ಸಾಮಾನ್ಯವಾಗಿ ಮಕ್ಕಳ ಮನಸ್ಸು ಬಹಳಷ್ಟು ಮುಗ್ಧವಾಗಿರೋದ್ರಿಂದ ಈ ನಕಾರಾತ್ಮಕ ಶಕ್ತಿಗಳು ಅವರನ್ನ ಬಹಳಷ್ಟು ಬೇಗನೆ ಆಕರ್ಷಣೆ ಮಾಡ್ತಾವು ಅಂತ ಹೇಳ್ತಾರೆ. ಹೀಗಾಗಿ ಅವರು ಬಹಳಷ್ಟು ಸಂವೇದನಾಶೀಲರಾಗಿರ್ತಾರೆ. ಇದೇ ಕಾರಣದಿಂದಾಗಿ ಅವರು ತೀವ್ರ ಅನುಕರಣೀಯ ಶೀಲರಾಗಿರ್ತಾರೆ, ಹುರಿದುಂಬಿಸುವವರು ಹಾಗೂ ಸಕಾರಾತ್ಮಕ ಗುಣಗಳನ್ನು ಪಡೆದುಕೊಳ್ಳಲು ಹೋರಾಡುವಂಥವ್ರು ಆಗಿರ್ತಾರೆ. ನೆಗೆಟಿವ್ ಎನರ್ಜಿ ಬಹುಬೇಗನೆ ಆಕರ್ಷಿತ ಆಗ್ತದೆ, ಆದ್ರೆ ಪಾಸಿಟಿವ್ ಎನರ್ಜಿಯನ್ನ ತಗೋಬೇಕಾದ್ರೆ ಅವರು ಬಹಳಷ್ಟು ಹೋರಾಟ ಮಾಡ್ಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಬರ್ತದಂತೆ. ಈ ಸ್ಥಿತಿ ಬರುತ್ತಿದ್ದಂತೆ ಆತ್ಮವು ತನ್ನ ಶಕ್ತಿಯ ಮೇಲೆ ಮುಂದೆ ಬರುತ್ತದೆ. ಈ ಸ್ಥಿತಿ ಬರ್ತಾ ಇದ್ದ ಹಾಗೇನೆ ಆತ್ಮವು ತನ್ನ ಶಕ್ತಿಯ ಮೇಲೆ, ಸ್ವಂತ ಶಕ್ತಿಯ ಮೇಲೆ ಮುಂದೆ ಬರ್ತದ. ಹಾಗೂ ಅದಕ್ಕೆ ಹಾಗೆ ಮಾಡುವಂತಹ ಸ್ವಾತಂತ್ರ್ಯವನ್ನು ಕೂಡ ನೀಡಬೇಕಾಗ್ತದ. ನಮ್ಮಿಂದ ತಪ್ಪುಗಳಾದಂತೆ ಅವರಿಂದಲೂ ತಪ್ಪುಗಳಾಗಬಹುದು. ಈ ರೀತಿಯಾಗಿ ನಾವೆಲ್ಲರೂ ಪಾಠಗಳನ್ನ ಕಲಿತೀವಿ. ನಮ್ಮಿಂದ ತಪ್ಪುಗಳಾದ ಹಾಗೆ ಅವರಿಂದಲೂ ಕೂಡ ತಪ್ಪುಗಳಾಗ್ತಾವು. ಹೀಗೆ ತಪ್ಪುಗಳನ್ನ ಮಾಡ್ತಾನೆ ತಿದ್ದುಕೊಂಡು ನಾವು ಪಾಠಗಳನ್ನ ಕಲಿತೇವೆ ಅಂತಕ್ಕಂಥ ಮಾತುಗಳನ್ನ ಇಲ್ಲಿ ಹೇಳ್ತಾರೆ. ಭೂಮಿಯ ಮೇಲೆ ಬಂದ ನಂತರ ಮನುಷ್ಯನಿಗೆ ತನ್ನ ಕೆಲವು ಆರಂಭಿಕ ದಿನಗಳಲ್ಲಿ ತಂದೆ ತಾಯಿಗಳಿಂದ ಬಹಳ ಕಡಿಮೆ ಸಹಾಯ ದೊರೆಯುತ್ತದೆ. ಮಗುವಿಗೆ ಭೂಮಿಯಲ್ಲಿ ಜನ್ಮ ತೆಗೆದುಕೊಂಡ ನಂತರ ಪ್ರಾರಂಭದ ಕೆಲವು ದಿವಸಗಳಲ್ಲಿ ತಂದೆ ತಾಯಿಗಳಿಂದ ಬಹಳಷ್ಟು ಕಡಿಮೆ ಸಹಾಯ ಸಿಗ್ತದ ಅಂತ ಹೇಳ್ತಾರೆ. ಯಾಕಂದ್ರೆ ಸ್ವತಃ ಅವರೇ ವಿಕಾಸ ಮಾರ್ಗದಿಂದ ವಂಚಿತರಾಗಿರ್ತಾರೆ. ಸ್ವತಃ ಪಾಲಕರೇ ಹೆಚ್ಚು ವಿಕಸಿತರಾಗಿ ಇರೋದಿಲ್ಲ, ವಿಕಾಸ ಮಾರ್ಗದಿಂದ ವಂಚಿತರಾಗಿರ್ತಾರೆ. ಹೀಗಾಗಿ ಅವರಿಂದ ಹೇಗೆ ತಾನೇ ಸಹಾಯವನ್ನ ನಾವು ಪಡೀಲಿಕ್ಕೆ ಸಾಧ್ಯ, ಸಹಾಯ ದೊರೆಯಲು ಸಾಧ್ಯ. ನಂತರದ ದಿನಗಳಲ್ಲಿ ಎಷ್ಟೊಂದು ಪರಿಸ್ಥಿತಿಯ ಬದಲಾವಣೆಗಳೇ ಆಗುತ್ತವೆ ಅಂದ್ರೆ ಎಲ್ಲ ತಂದೆ ತಾಯಿಗಳಿಗೆ ಮಕ್ಕಳ ಪಾಲನೆ ಪೋಷಣೆಯಂತಹ ಮಹತ್ವಪೂರ್ಣ ವಿಜ್ಞಾನವನ್ನು ಸ್ವಯಂ ಅಧ್ಯಯನ ಮಾಡಬೇಕಾದ ಅಗತ್ಯ ಬೀಳುತ್ತದೆ. ನಂತರದ ದಿವಸಗಳಲ್ಲಿ ಎಷ್ಟೊಂದು ಬದಲಾವಣೆ ಆಗ್ತದ ಅಂತಂದ್ರೆ ಸ್ವತಃ ಎಲ್ಲ ತಂದೆ ತಾಯಿಗಳು ಮಕ್ಕಳ ಪಾಲನೆ ಪೋಷಣೆಯಂತಹ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂತಹ ಒಂದು ವಿಜ್ಞಾನವನ್ನ ಸ್ವತಃ ಅಧ್ಯಯನ ಮಾಡ್ತಕ್ಕಂತಹ ಒಂದು ಅಗತ್ಯ ಅವ್ರಿಗೆ ಬೀಳ್ತದ. ಕುಟುಂಬ ಯೋಜನೆಯನ್ನ ಹೊಂದಿ ಒಂದೆರಡು ಮಕ್ಕಳನ್ನು ಪಡೆದಂತಹ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಪಥ ಪ್ರದರ್ಶಕರಾಗುವಂತಹ ಜ್ಞಾನವನ್ನು ಹೊಂದಲು ಅಧ್ಯಯನ ಮಾಡುವ ಸಮಯ ಹಾಗೂ ಇಚ್ಛೆ ಇರುತ್ತದೆ. ಆ ಸಂದರ್ಭದಲ್ಲಿ ಮಕ್ಕಳಿಗೆ ಒಂದು ದಾರಿಯನ್ನ ತೋರಿಸ್ತೇವೆ, ಒಳ್ಳೆಯ ದಾರಿಯನ್ನ, ಒಳ್ಳೆಯ ಮಾರ್ಗವನ್ನ ತೋರಿಸ್ತಕ್ಕಂಥ ಒಂದು ಜ್ಞಾನವನ್ನ ತಾವು ಸ್ವತಃ ಪಡಿಬೇಕಾದ್ರೆ ತಾವು ಮೊದಲು ಅಧ್ಯಯನ ಮಾಡ್ಬೇಕು ಅಂತಕ್ಕಂಥ ಒಂದು ಇಚ್ಛೆ, ಅಂತ ಒಂದು ಸಮಯ ಆಗ ಪಾಲಕರಿಗೆ ಸಿಗುತ್ತೆ ಅಂತ ಹೇಳ್ತಾರೆ. ತಮಗಿಚ್ಛೆ ಬಂದ ಹಾಗೆ ಮಕ್ಕಳ ಜೀವನದೊಂದಿಗೆ ಆಟವಾಡ್ಲಿಕ್ಕೆ ಅವರೇನು ಆಟಿಕೆಯ ವಸ್ತುಗಳಲ್ಲ ಅಂತಕ್ಕಂಥದ್ದನ್ನ ಆ ಪಾಲಕರು ಅರ್ಥ ಮಾಡಿಕೊಳ್ಬೇಕು. ಅವರು ತಮ್ಮಂತೆಯೇ ಮನುಷ್ಯರಾಗಿದ್ದಾರೆ, ಕೇವಲ ಅವರ ಪಾಲನೆ ಪೋಷಣೆಯ ಜವಾಬ್ದಾರಿಯನ್ನು ತಮಗೆ ನೀಡಲಾಗಿದೆ. ಆ ಮಕ್ಕಳ ಪಾಲನ ಪೋಷಣೆಯ ಜವಾಬ್ದಾರಿಯನ್ನ ಮಾತ್ರ ನಮ್ಗೆ ನೀಡಲಾಗಿದೆ ಅಂತಕ್ಕಂಥ ಸಂಗತಿಯನ್ನ ಅವರು ತಿಳ್ಕೋಬೇಕು. ಮಕ್ಕಳಿಗೆ ಅವಶ್ಯಕವಾದ ಯೋಗ್ಯ ಮಾರ್ಗದರ್ಶನವನ್ನ ನೀಡುವ ಬೃಹತ್ ಜವಾಬ್ದಾರಿಯುತ ಕಾರ್ಯವನ್ನು ಮನುಷ್ಯನಿಗೆ ನೀಡಲಾಗಿದೆ.
ಹಾಗೂ ಕರ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿ ತಂದೆ ತಾಯಿಗಳು ಈ ಕಾರ್ಯವನ್ನು ಮಾಡಲೇಬೇಕು. ನೋಡ್ರಿ, ಆ ಜವಾಬ್ದಾರಿಯನ್ನ ನೀಡಲಾಗಿದೆ. ಮಕ್ಕಳಿಗೆ ಯೋಗ್ಯ ಮಾರ್ಗದರ್ಶನವನ್ನ ನೀಡ್ತಕ್ಕಂಥ ಒಂದು ಬೃಹತ್ ಆಗಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಜವಾಬ್ದಾರಿಯುತ ಕೆಲಸವನ್ನ ಮನುಷ್ಯನಿಗೆ ನೀಡಲಾಗಿದೆ. ಹಾಗೂ ಅವರ ಕರ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿ ತಂದೆ ತಾಯಿಗಳು ಈ ಕಾರ್ಯವನ್ನ ಮಾಡಲೇಬೇಕು. ಈ ಕಾರ್ಯವನ್ನು ಅವರು ಹೇಗೆ ನಿರ್ವಹಿಸುತ್ತಾರೆ ಎನ್ನುವುದರ ಮೇಲೆ ಅವರ ಒಂದು ವಿಕಾಸ, ಅವರ ಆತ್ಮದ ವಿಕಾಸ ಮಾರ್ಗದ ಯಾತ್ರೆ ನಿಧಾನವಾಗಿದೆಯೋ ಅಥವಾ ತ್ವರಿತವಾಗಿದೆಯೋ ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬಹುದು ಅಂತ ಹೇಳ್ತಾರೆ. ಎಲ್ಲ ಸಾಮಾನ್ಯ ಹುಡುಗಿಯರು ತಮ್ಮ ಮದುವೆ ಆಗಬೇಕು, ತಮಗೊಂದು ಸ್ವಂತ ಮನೆ ಇರಬೇಕು, ಮಕ್ಕಳಿರ್ಬೇಕು ಅಂತ ಹೇಳಿ ಬಯಸ್ತಾರೆ. ಇನ್ನ ಹುಡುಗಿಯರನ್ನ ತೆಗೆದುಕೊಂಡಾಗ ಎಲ್ಲರಿಗೂ ಒಂದು ಕನಸು ಅಂತಕ್ಕಂಥದ್ದು ಇರುತ್ತೆ. ತಮಗೂ ಮದುವೆ ಆಗ್ಬೇಕು, ತಮಗೊಂದು ಸ್ವಂತ ಮನೆ ಇರ್ಬೇಕು, ಮಕ್ಕಳಿರ್ಬೇಕು ಅಂತಕ್ಕಂಥದ್ದನ್ನ ಬಯಸ್ತಾರೆ. ಇದು ಒಳ್ಳೆಯದೇ. ಯಾಕಂದ್ರೆ ಸಣ್ಣ ಮಗು ತನ್ನನ್ನು ಎಲ್ಲರೂ ಬಯಸುವ ಮತ್ತು ಪ್ರೀತಿಸುವ ಮನೆಯ ವಾತಾವರಣದಲ್ಲಿ ಬೆಳೆಯಬೇಕಾದ್ದು ಅತ್ಯಂತ ಮಹತ್ವದ ಸಂಗತಿಯಾಗಿದೆ. ಮಗು ಸಣ್ಣದಿದ್ದಾಗೆ ತಾನು ಭೂಮಿಗೆ ಬಂದ ತಕ್ಷಣ ಎಲ್ಲರೂ ತನ್ನನ್ನ ಪ್ರೀತಿಸ್ಬೇಕು, ಎಲ್ಲರೂ ತನ್ನ ಎದುರು ಇರಬೇಕು ಅಂತಕ್ಕಂಥ ಒಂದು ಇಚ್ಛೆಯನ್ನ ಅದು ವ್ಯಕ್ತಪಡಿಸ್ತದಂತ. ಹೀಗಾಗಿ ಒಳ್ಳೆಯ ವಾತಾವರಣದಲ್ಲಿ, ಅತ್ಯಂತ ಪ್ರೀತಿಯಿಂದ ನೋಡ್ಕೊಳ್ತಕ್ಕಂಥ ಒಂದು ವಾತಾವರಣದಲ್ಲಿ ಬೆಳೆಬೇಕಾಗಿರ್ತಕ್ಕಂಥದ್ದು ಬಹಳಷ್ಟು ಮಹತ್ವದ ಸಂಗತಿಯಾಗಿದೆ. ಕುಶಲ ಮತ್ತು ಯಶಸ್ವಿ ಪತ್ನಿಯಾಗಲು ಹುಡುಗಿಯರು ಮದುವೆಗೆ ಮುನ್ನ ಮನೆಯ ಸುವ್ಯವಸ್ಥೆ ಹಾಗೂ ಇನ್ನಿತರ ಮನೆ ಕೆಲಸಗಳಲ್ಲಿ ಅವಧಾನ ನೀಡುವುದು ಅತ್ಯಗತ್ಯವಾಗಿದೆ. ಮದುವೆಕ್ಕಿಂತ ಮೊದಲು ಹುಡುಗಿಯರು ಮನೆಯನ್ನ ಅಚ್ಚುಕಟ್ಟಾಗಿ ಇಟ್ಕೊಳ್ತಕ್ಕಂಥದ್ದು, ಮನೆಯ ಎಲ್ಲ ಕೆಲಸಗಳನ್ನ ಕಲಿತುಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳಷ್ಟು ಅಗತ್ಯ ಆಗಿರ್ತದ. ಹಣದ ಅಧಿಕ ಮೌಲ್ಯ ದೊರೆಯುವಂತೆ ಹೇಗೆ ಎಚ್ಚರದಿಂದ ಖರ್ಚು ಮಾಡಬೇಕು, ಹಣವನ್ನ ಎಷ್ಟು ಎಚ್ಚರದಿಂದ ಖರ್ಚು ಮಾಡಬೇಕು ಅಂತಕ್ಕಂಥದ್ದು ಕಲಿತ್ಕೊಳ್ಬೇಕು. ಮತ್ತು ಪೌಷ್ಟಿಕವಾದ ಆಹಾರವನ್ನ, ಅಡುಗೆಯನ್ನ ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನ ತಿಳ್ಕೊಬೇಕಾಗ್ತದ. ಅಷ್ಟೇ ಅಲ್ಲದೇನೆ ಅವರ ಬದುಕಿನಲ್ಲಿ ಆರಾಮದ ಒಂದು ಅವಶ್ಯಕತೆ ಎಷ್ಟದ, ನಿದ್ರೆಯ ಒಂದು ಮಹತ್ವ ಎಷ್ಟದ ಅನ್ನೋದನ್ನ ಅವರು ತಿಳ್ಕೋಬೇಕು. ಆಮೇಲೆ ವಾಯು ವಿಹಾರ, ಮಳೆ, ಬಿಸಿಲು ಹಾಗೂ ಶಾರೀರಿಕ ಮಾನಸಿಕ ಪರಿಶ್ರಮದ ಮಹತ್ವವನ್ನು ಅವರು ತಿಳಿದಿರಬೇಕು. ಒಟ್ಟಿನಲ್ಲಿ ಒಂದು ಕುಟುಂಬವನ್ನ ನಿರ್ವಹಿಸಿಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ಮಹಿಳೆ ಎಲ್ಲ ಜ್ಞಾನ ಅವಳಿಗೆ ಬೇಕು. ಪೌಷ್ಟಿಕ ಆಹಾರವನ್ನ ಮಾಡೋದಷ್ಟೇ ಅಲ್ಲದೇನೆ ತಾನು ತನ್ನ ದೇಹಕ್ಕೂ ಕೂಡ ರೆಸ್ಟ್ ಬೇಕು, ಆರಾಮ್ ಬೇಕು ಅನ್ನೋದು ಅವಳಿಗೆ ಗೊತ್ತಿರಬೇಕು. ನಿದ್ರೆಯ ಮಹತ್ವ ಅವಳಿಗೆ ಗೊತ್ತಿರಬೇಕು. ವಾಯು ವಿಹಾರ, ಮಳೆ, ಬಿಸಿಲು, ಶಾರೀರಿಕ ಮಾನಸಿಕ ಪರಿಶ್ರಮದ ಬಗ್ಗೆ ಅವಳಿಗೆ ತಿಳುವಳಿಕೆ ಇರಬೇಕು. ಆದ್ರೆ ಯಶಸ್ವಿ ತಾಯಿಯಾಗಲು ಅವಳು ಇನ್ನೂ ಎಷ್ಟೋ ಹೆಚ್ಚಿನ ವಿಷಯಗಳನ್ನ ಕುರಿತು ಅಧ್ಯಯನ ಮಾಡ್ಬೇಕಾಗತ್ತೆ. ಯಶಸ್ವಿ ತಾಯಿ ಆಗ್ಬೇಕಾದ್ರೆ ಇವಿಷ್ಟೇ ಅಲ್ಲದೇನೆ ಇನ್ನೂ ಎಷ್ಟೋ ವಿಷಯಗಳ ಕುರಿತು ಗಂಭೀರವಾಗಿ ಅವಳು ಅಧ್ಯಯನ ಮಾಡ್ಬೇಕಾಗ್ತದ. ಅವರು ಪ್ರಕೃತಿಯ ರಹಸ್ಯಗಳನ್ನು ತಿಳಿದುಕೊಳ್ಳಲು ಸಮರ್ಥರಾಗಿರ್ಬೇಕು. ಪ್ರಕೃತಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ, ಪ್ರಕೃತಿಯ ರಹಸ್ಯಗಳು ಏನು ಅನ್ನೋದನ್ನ ತಿಳಿದುಕೊಳ್ಳಿಕ್ಕೆ ಅವಳು ಸಮರ್ಥರಾಗಿರ್ಬೇಕು. ಈ ಅಧ್ಯಯನವನ್ನ ಕೇವಲ ಹೆಂಡತಿಯರಷ್ಟೇ ಅಲ್ಲ, ಅವರ ಗಂಡಂದಿರೂ ಕೂಡ ಮಾಡಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಕುಟುಂಬದ ಜವಾಬ್ದಾರಿಯಲ್ಲಿ ಇಬ್ಬರು ಸರಿಸಮಾನರಾಗಿರ್ತಾರೆ. ಇಬ್ಬರಿಗೂ ಅವರವರ ಪಾತ್ರವಿದ್ದು ಮಕ್ಕಳ ಪಾಲನೆ ಪೋಷಣೆಯಲ್ಲಿ ಅವರು ಸಮಾನ ಕೊಡುಗೆಗಳನ್ನ ನೀಡಬೇಕಾಗತ್ತೆ. ಇಲ್ಲಿ ಗಂಡ ಹೆಂಡಂದಿರು ಇಬ್ಬರೂ ಸಮಾನ ಪಾಲು ಇಲ್ಲಿ ಮಕ್ಕಳ ಪಾಲನೆ ಪೋಷಣೆಯಲ್ಲಿ ಇದೆ. ಹೀಗಾಗಿ ಈ ಎರಡೂ ಜವಾಬ್ದಾರಿಗಳನ್ನ ಎಲ್ಲ ಜವಾಬ್ದಾರಿಗಳನ್ನ ಇಬ್ಬರೂ ನಿರ್ವಹಿಸ್ಕೊಂಡು ಹೋಗ್ಬೇಕಾಗ್ತದ. ಮಾನವ ವಿಕಾಸದ ಅಲ್ಪ ಸ್ವಲ್ಪ ಅಧ್ಯಯನವನ್ನು ಮಾಡಿದವರು ಹಾಗೂ ವೈಯಕ್ತಿಕ ತ್ಯಾಗ ಮಾಡಲು ತಯಾರಾದವರೇ ಒಳ್ಳೆಯ ತಂದೆ ತಾಯಿಗಳಾಗ್ಲಿಕ್ಕೆ ಸಾಧ್ಯ. ಈ ಮಾನವ ವಿಕಾಸದ ಒಂದು ಅಧ್ಯಯನವನ್ನ ಮಾಡಿರ್ತಕ್ಕಂಥವ್ರು ಮತ್ತು ವೈಯಕ್ತಿಕವಾಗಿ ತ್ಯಾಗವನ್ನ ಮಾಡ್ಲಿಕ್ಕೆ ಸಿದ್ಧರಾಗಿರ್ತಕ್ಕಂಥವ್ರು, ಅಂಥ ತಂದೆ ತಾಯಿಗಳು ಮಾತ್ರ ಒಳ್ಳೆಯ ಒಂದು ಪಾಲಕರಾಗ್ಲಿಕ್ಕೆ ಸಾಧ್ಯ ಆಗ್ತದ ಅಂತ ಹೇಳ್ತಾರೆ. ಮಕ್ಕಳು ಅನುಕರಣೆ ಮಾಡುವುದರಲ್ಲಿ ಪ್ರವೀಣರಿರ್ತಾರೆ. ಆದ್ದರಿಂದ ತಂದೆ ತಾಯಿಗಳು ತಮ್ಮದೇ ಉದಾಹರಣೆಗಳಿಂದ ಅವರಿಗೆ ಬಹಳಷ್ಟು ಕಲಿಸಲು ತಯಾರಾಗಿರಬೇಕು. ಮಕ್ಕಳು ಯಾವಾಗ್ಲೂ ಅನುಕರಣೀಯ ಪ್ರಿಯರು. ನಾವೇನು ಮಾಡ್ತೀವೋ ಅದನ್ನ ಅನುಕರಣೆ ಮಾಡ್ತಾ ಇರ್ತಾರೆ. ಹೀಗಾಗಿ ಮಕ್ಕಳಿಗೆ ಒಂದು ಉದಾಹರಣೆಯಾಗಿ, ಪಾಲಕರೇ ಉದಾಹರಣೆಯಾಗಿ ಬಹಳಷ್ಟು ವಿಷಯಗಳನ್ನ ಕಲಿಸ್ಬೇಕಾಗ್ತದ. ಅನುಕರಣೆ ವಿಕಾಸದ ಸರ್ವಶ್ರೇಷ್ಠ ವಿಧಾನವಾಗಿದೆ. ಅನುಕರಣೆ ಮಾಡ್ತಕ್ಕಂಥದ್ದು ವಿಕಾಸದ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ವಿಧಾನ ಆಗಿದೆ. ಆದ್ದರಿಂದ ತಂದೆ ತಾಯಿಗಳು ತಮ್ಮ ಮಕ್ಕಳು ಏನನ್ನು ಅನುಕರಿಸಬಾರದೆಂದು ಬಯಸುತ್ತಾರೆಯೋ ಅಂತಹದನ್ನ ಅವರೆದುರು ಮಾಡಬಾರದು. ತಮ್ಮ ಮಕ್ಕಳು ಏನನ್ನ ಅನುಕರಿಸಬಾರದು ಅಂತ ಹೇಳಿ ತಂದೆ ತಾಯಿಗಳು ತಿಳ್ಕೊಂಡಿರ್ತಾರೋ ಅಂಥದನ್ನ ಅವರ ಮುಂದೆ ಮಾಡಿ ತೋರಿಸಬಾರದು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಹೀಗೆ
ಮಕ್ಕಳು ಸರಿಯಾದ ರೀತಿಯಲ್ಲಿ ಮಾನಸಿಕ ಪ್ರಗತಿ ಸಾಧಿಸಬೇಕೆಂದರೆ ಬಾಲ್ಯಾವಸ್ಥೆಯಿಂದಲೇ ಮನೆಯಲ್ಲಿ ಎರಡು ಸಂಗತಿಗಳ ಕುರಿತು ಮುಕ್ತ ಚರ್ಚೆ ಆಗಬೇಕು. ಮಕ್ಕಳು ಸರಿಯಾದ ರೀತಿಯಲ್ಲಿ ಮಾನಸಿಕ ಪ್ರಗತಿಯನ್ನ ಸಾಧಿಸಬೇಕಾದರೆ ಅವರಿಗೆ ಬಾಲ್ಯಾವಸ್ಥೆಯಲ್ಲಿನೇ ಮನೆಯಲ್ಲಿ ಎರಡು ಸಂಗತಿಗಳ ಕುರಿತು ಮುಕ್ತ ಚರ್ಚೆ ಆಗ್ಬೇಕು ಅಂತ ಹೇಳ್ತಾರೆ. ಮೊದಲನೇದು ಸೆಕ್ಸ್ ಮತ್ತು ಎರಡನೇದು ಧರ್ಮ. ತಂದೆ ತಾಯಿಗಳು ತಮ್ಮ ಪಾಲಕತ್ವದ ಜವಾಬ್ದಾರಿಯನ್ನು ನಿರ್ವಹಿಸುವ ದಿಸೆಯಲ್ಲಿ ಎಲ್ಲರೂ ಜೀವ ವಿಜ್ಞಾನವನ್ನು ಅಧ್ಯಯನ ಮಾಡಿರುತ್ತಾರೆ. ತಂದೆ ತಾಯಿಗಳು ತಮ್ಮ ತಂದೆ ತಾಯಿಗಳ ಒಂದು ಜವಾಬ್ದಾರಿಯನ್ನ ನಿರ್ವಹಿಸುವ ದಿಶೆಯಲ್ಲಿ ಎಲ್ಲರೂ ಜೀವ ವಿಜ್ಞಾನದ ಅಧ್ಯಯನ ಮಾಡಿರ್ತಾರೆ. ವನಸ್ಪತಿ, ಪಶು ಹಾಗೂ ಮನುಷ್ಯರಲ್ಲಿ ಯಾವ ರೀತಿಯಾಗಿ ಸಂತಾನೋತ್ಪತ್ತಿ ಆಗುತ್ತದೆ ಎಂಬುದನ್ನು ಅವರು ತಿಳಿದಿರ್ತಾರೆ. ಹೀಗಾಗಿ ಮಕ್ಕಳ ವಯಸ್ಸು ಮತ್ತು ತಿಳುವಳಿಕೆಗೆ ಅನುಗುಣವಾಗಿ ತೀರಾ ಸಣ್ಣ ಮಕ್ಕಳಿಗೆ ದೇವದೂತರ ಹಾಗೂ ಗಿಡ ಮರಗಳ ಆಕರ್ಷಕ ಕಥೆಗಳನ್ನು ಹೇಳಿ ಪ್ರಜನನದ ಪ್ರಕ್ರಿಯೆಯನ್ನು ಸುಗಮವಾಗಿ ಅವರ ಮನಸ್ಸಿನಲ್ಲಿ ಹಾಕಬಹುದು. ಈಗ ಮಕ್ಕಳ ವಯಸ್ಸು ಮತ್ತು ಅವರ ತಿಳುವಳಿಕೆಗೆ ಅನುಗುಣವಾಗಿ ಅವರಿಗೆ ಕಥೆಗಳನ್ನ ಹೇಳೋದ್ರ ಮುಖಾಂತರ, ಸಣ್ಣ ಮಕ್ಕಳಿಗೆ ದೇವದೂತರ ಕಥೆಗಳನ್ನ ಹೇಳೋದ್ರ ಮುಖಾಂತರ, ಗಿಡ ಮರಗಳ ಆಕರ್ಷಕ ಕಥೆಗಳನ್ನ ಹೇಳೋದ್ರ ಮುಖಾಂತರ ಪ್ರಜನನದ ಪ್ರಕ್ರಿಯೆ ಯಾವ ರೀತಿ ಆಗ್ತದ ಅಂತಕ್ಕಂಥದ್ದನ್ನ ಮಕ್ಕಳ ಮನಸ್ಸಿನಲ್ಲಿ ಹಾಕಬಹುದು. ಹೂಗಳ ಕಥೆಗಳನ್ನು ಹೇಳುತ್ತಾ ಜೇನ್ನೊಣಗಳಿಗೆ ಮೆತ್ತಿಕೊಳ್ಳುವ ಪರಾಗಕಣಗಳಿಂದ ಪರಾಗಸ್ಪರ್ಶದ ಮೂಲಕ ಜರುಗುವ ಸಂತಾನೋತ್ಪತ್ತಿಯ ಕುರಿತು ಅವರಿಗೆ ತಿಳುವಳಿಕೆಯನ್ನ ನೀಡಬೇಕು. ಸೊ ಬಾಲ್ಯಾವಸ್ಥೆಯಲ್ಲಿನೇ ಮಕ್ಕಳಿಗೆ ಎಲ್ಲ ಜ್ಞಾನವನ್ನ ನೀಡ್ತಕ್ಕಂಥ ಒಂದು ಜವಾಬ್ದಾರಿ ಪಾಲಕರದಾಗಿದೆ ಅಂತಕ್ಕಂಥ ಸಂಗತಿಯನ್ನು ಇಲ್ಲಿ ಹೇಳ್ತಾರೆ. ಇದೇ ರೀತಿಯಾಗಿ ಧರ್ಮವನ್ನು ಸಾಧಾರಣ ರೀತಿಯಲ್ಲಿ ತಿಳಿಸಿ ಹೇಳಬಹುದು. ಧರ್ಮದ ಕುರಿತು ಕೂಡ ಸಾಧಾರಣವಾಗಿ ಅವರಿಗೆ ತಿಳುವಳಿಕೆಯನ್ನ ಮೂಡಿಸಬಹುದು. ವಿಭಿನ್ನ ಧರ್ಮಗಳ ಸಿದ್ಧಾಂತಗಳನ್ನು ತಿಳಿದುಕೊಳ್ಳುವಂತಹ ಅಪೇಕ್ಷೆಯನ್ನು ನಾವು ಯಾವುದೇ ಮಕ್ಕಳಿಂದ ಮಾಡುವುದು ಸಾಧ್ಯವಿಲ್ಲ. ಯಾಕಂದ್ರೆ ಅವರು ಚಿಕ್ಕ ಮಕ್ಕಳಾಗಿರೋದ್ರಿಂದ ಬೇರೆ ಬೇರೆ ಧರ್ಮಗಳ ಬಗ್ಗೆ ಅವರು ತಿಳುವಳಿಕೆಯನ್ನ ಪಡಿಬೇಕು ಅಂತಕ್ಕಂಥ ಅಪೇಕ್ಷೆಯನ್ನ ಇಚ್ಛೆಯನ್ನ ಹೊಂದಿರ್ತಾರೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಲಿಕ್ಕೆ ಅಂದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವರು ಸ್ವತಂತ್ರವಾಗಿ ವಿಚಾರ ಮಾಡಲು ಸಮರ್ಥರಾದಾಗಲೇ ಇದು ಸಾಧ್ಯ. ಸ್ವತಂತ್ರರಾಗಿ ವಿಚಾರ ಮಾಡ್ಲಿಕ್ಕೆ ಶುರು ಮಾಡಿದಾಗ ಧರ್ಮ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ಯುಗ ಹಾಗೂ ಮುಂಬರುವ ಯುಗಗಳಿಗೆ ಯೋಗ್ಯ ಧಾರ್ಮಿಕ ಮಾರ್ಗದರ್ಶನವು ನಮಗೆ ಏಸು ಪ್ರಭು, ಗೌತಮ ಬುದ್ಧ ಹಾಗೂ ಇತರ ಧರ್ಮಗಳ ಪ್ರವರ್ತಕರ ರೂಪದಲ್ಲಿ ಭೂಮಿಯ ಮೇಲೆ ಸ್ವಲ್ಪ ಸಮಯದವರೆಗೆ ಬಂದಾಗ ಅವರು ನೀಡಿದ ಉಪದೇಶಗಳಿಂದ ದೊರೆಯುತ್ತದೆ. ಇಲ್ಲಿ ಏಸು ಪ್ರಭುಗಳು, ಗೌತಮ ಬುದ್ಧ ಮತ್ತು ಇತರ ಧರ್ಮಗಳ ಪ್ರವರ್ತಕರ ರೂಪದಲ್ಲಿ ನಮಗೆ ಅವರು ನೀಡಿರ್ತಕ್ಕಂತಹ ಉಪದೇಶಗಳು ನಮಗೆ ಸಿಗ್ತಾವು. ಅದನ್ನಷ್ಟೇ ನಾವು ತಿಳಿದುಕೊಂಡರೂ ನಮ್ಮ ಎದುರಿಗೆ ಉತ್ಕೃಷ್ಟ ಜೀವನದ ಆದರ್ಶ ಇರುತ್ತೆ. ಎಲ್ಲ ಇವರ ಉಪದೇಶಗಳನ್ನ ಕೇಳಿದ್ದೀವಿ ಅಂತಂದ್ರೆ ಅದಷ್ಟೇ ನಾವು ತಿಳ್ಕೊಂಡಿದ್ರು ಕೂಡ ನಮ್ಮ ಎದುರು ಒಂದು ಆದರ್ಶವಾಗಿರ್ತಕ್ಕಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಉನ್ನತವಾಗಿರ್ತಕ್ಕಂಥ ಒಂದು ಆದರ್ಶ ಇರ್ತದೆ ಅಂತ ಹೇಳ್ತಾರೆ. ಹೀಗಾಗಿ ಇದೇ ಗುರುಗಳ ಜೀವನದಿಂದಲೇ ಈ ಮಕ್ಕಳಿಗೆ ಧರ್ಮಗಳ ಉಪದೇಶಗಳನ್ನು ಕಲಿಯಲು ಅನುಕೂಲ ಮಾಡಿಕೊಟ್ರೆ ಅವರ ಜೀವನವೇ ಮನುಷ್ಯನ ಸಾಧ್ಯತೆಗಳಿಗೆ ಉದಾತ್ತ ಪಾಠಗಳಾಗುತ್ತೆ. ಸೊ ಈ ಎಲ್ಲ ಶಿಕ್ಷಣವನ್ನ ಮಕ್ಕಳಿಗೆ ಕೊಟ್ಟಿದ್ದೆ ಆದರೆ ಇಲ್ಲಿ ಆ ಗುರುಗಳ ಜೀವನ, ಪಾಲಕರ ಜೀವನವೇ ಇಲ್ಲಿ ಮಕ್ಕಳಿಗೆ ಉದಾತ್ತ ಪಾಠಗಳಾಗಿ ಪರಿಣಮಿಸ್ತಾವು. ಲೈಂಗಿಕ ತಿಳುವಳಿಕೆಯನ್ನು ಬೈಬಲಿನಿಂದ, ಮಕ್ಕಳ ಕಥೆಗಳಿಂದ ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ತಂದೆ ತಾಯಿಗಳು ತಮ್ಮ ಜೀವಂತ ಉದಾಹರಣೆಗಳಿಂದ ಅವರ ವಯಸ್ಸು ಹಾಗೂ ತಿಳುವಳಿಕೆಗೆ ಅನುಗುಣವಾಗಿ ಶಿಕ್ಷಣವನ್ನ ನೀಡಬೇಕು ಅಂತ ಹೇಳ್ತಾರೆ. ಸೊ ತಂದೆ ತಾಯಿಗಳು ತಮ್ಮ ಜೀವಂತ ಉದಾಹರಣೆಗಳಿಂದ ಆ ಮಕ್ಕಳ ವಯಸ್ಸಿಗೆ ಅನುಗುಣವಾಗಿ, ಅವರ ತಿಳುವಳಿಕೆಗೆ ಅನುಗುಣವಾಗಿ ಶಿಕ್ಷಣವನ್ನ ನೀಡ್ತಾ ಹೋಗ್ಬೇಕು. ತಂದೆ ತಾಯಿಗಳು ಯೇಸು ಕ್ರಿಸ್ತನು ಬೆಟ್ಟದ ಮೇಲಿನಿಂದ ನೀಡಿದ ಉಪದೇಶವನ್ನು ಬಲ್ಲವರಾಗಿದ್ದು ಅದರ ಆಚರಣೆಯನ್ನು ಮಾಡುತ್ತಿದ್ದಲ್ಲಿ ಅವರ ಮಕ್ಕಳು ಹಾಗೆ ಮಾಡ್ತಾರೆ ಮತ್ತು ನಿಶ್ಚಿತವಾಗಿಯೂ ಸಾರ್ವಭೌಮ ಪ್ರೇಮ ಮತ್ತು ಭ್ರಾತೃತ್ವ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುತ್ತಾರೆ ಅಂತ ಹೇಳ್ತಾರೆ. ಹೀಗೆ ಮಕ್ಕಳ ದೃಷ್ಟಿಯಿಂದ ನೋಡಿದವರು, ಅವರಂತೆಯೇ ವಿಷಯಗಳನ್ನು ಅರ್ಥ ಮಾಡಿಕೊಂಡವರು, ಅವರ ಬೆರಳುಗಳ ಮೂಲಕ ಸ್ಪರ್ಶಿಸಿದವರು, ಅವರಂತಹ ಮುಗ್ಧ ಮನಸ್ಸಿನಿಂದ ಪ್ರಶ್ನೆ ಮಾಡಿ ಅಂತಹ ಧೈರ್ಯವನ್ನು ಕಲಿತುಕೊಂಡವರು ಹಾಗೂ ಅವರಂತೆ ಮಾತುಗಳನ್ನು ಅರ್ಥ ಮಾಡಿಕೊಂಡವರು ತಮ್ಮ ಮಕ್ಕಳ ಶಿಕ್ಷಣವನ್ನು ಪೂರ್ಣಗೊಳಿಸಿದ ಮೇಲೆ ಅವರು ತಾವು ಉತ್ತಮ ಸ್ಥಿತಿಯಲ್ಲಿರುವುದನ್ನ ಅರ್ಥ ಮಾಡಿಕೊಳ್ಳುತ್ತಾರೆ. ಇಲ್ಲಿ ಮಕ್ಕಳನ್ನ ಉತ್ತಮ ರೀತಿಯಿಂದ ಪಾಲನೆ ಪೋಷಣೆ ಮಾಡ್ಬೇಕು ಅಂತಂದ್ರೆ ನಾವು
ಮಕ್ಕಳ ದೃಷ್ಟಿಯಿಂದ ನೋಡಬೇಕು, ನಮ್ಮ ದೃಷ್ಟಿಕೋನದಿಂದ ನೋಡೋದಲ್ಲ, ಪಾಲಕರ ದೃಷ್ಟಿಕೋನದಿಂದ ನೋಡೋದಲ್ಲ, ಮಕ್ಕಳ ದೃಷ್ಟಿಕೋನದಿಂದ ಕೆಲವೊಂದು ವಿಷಯಗಳನ್ನ ನಾವು ನೋಡ್ಬೇಕಾಗತ್ತೆ. ಅವರಂತೆ ಆ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಅವರ ಬೆರಳುಗಳ ಮೂಲಕನೇ ನಾವು ಸ್ಪರ್ಶವನ್ನ ಮಾಡಬೇಕು. ಯಾವುದೇ ವಸ್ತುವನ್ನ, ವಿಷಯವನ್ನ ಅವರ ಬೆರಳುಗಳ ಮೂಲಕ ಸ್ಪರ್ಶಿಸಿದಾಗ ಅವರಂತಹ ಮುಗ್ಧ ಮನಸ್ಸಿನಿಂದ ಪ್ರಶ್ನೆ ಮಾಡಿ ಅಂಥ ಧೈರ್ಯವನ್ನು ಕಲಿತುಕೊಂಡವರು ಹಾಗೂ ಅವರಂತೆ ಮಾತುಗಳನ್ನ ಅರ್ಥ ಮಾಡಿಕೊಂಡವರು ತಮ್ಮ ಮಕ್ಕಳ ಶಿಕ್ಷಣವನ್ನ ಪೂರ್ಣಗೊಳಿಸಿದ ಮೇಲೆ ಅವರು ತಾವು ಉತ್ತಮ ಸ್ಥಿತಿಯಲ್ಲಿರುವುದು ಅರ್ಥ ಮಾಡಿಕೊಳ್ತಾರೆ. ಅವರು ಇತರರಿಗೆ ಬಹು ಧೈರ್ಯಪೂರ್ವಕವಾಗಿ ಹಾಗೂ ಬುದ್ಧಿವಂತಿಕೆಯಿಂದ ಸಹಾಯ ಮಾಡಲು ಸಮರ್ಥರಾಗ್ತಾರೆ. ಯಾರೋ ಮಕ್ಕಳ ಮನಸ್ಸನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಅವರ ದೃಷ್ಟಿಕೋನದಿಂದಲೇ ಅವರ ಸಮಸ್ಯೆಗಳನ್ನ, ಅವರ ವಿಷಯಗಳನ್ನ ಅರ್ಥ ಮಾಡಿಕೊಂಡು ಅವ್ರಿಗೂ ಅರ್ಥ ಮಾಡಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂತಂದ್ರೆ ಅವರು ಒಳ್ಳೆಯ ಪಾಲಕರಾಗ್ಲಿಕ್ಕೆ ಸಾಧ್ಯ ಆಗತ್ತೆ. ಆತ್ಮನ ಸಕಾರಾತ್ಮಕ ವಿಶೇಷತೆಗಳು ಅಸ್ತಿತ್ವದಲ್ಲಿ ಬಂದಿರುವಂತಹ ಜೀವನದ ಈ ಹಂತದಲ್ಲಿಯೇ ಅವರ ಕಾರ್ಯ ಪೂರ್ಣಗೊಳ್ಳಬೇಕು. ಆತ್ಮನ ಸಕಾರಾತ್ಮಕ ವಿಶೇಷತೆಗಳು, ಆತ್ಮ ಸಕಾರಾತ್ಮಕವಾಗಿ ಅಸ್ತಿತ್ವದಲ್ಲಿ ಬಂದಂತಹ ಒಂದು ಈ ಅವಸ್ಥೆಯಲ್ಲಿ, ಜೀವನದ ಈ ಹಂತದಲ್ಲಿಯೇ ಈ ಕೆಲಸಗಳು ಪೂರ್ಣ ಆಗ್ಬೇಕು. ಈ ಎಲ್ಲ ತಿಳುವಳಿಕೆಯನ್ನ ಮಕ್ಕಳಿಗೆ ಕೊಡಬೇಕು ಅಂತಕ್ಕಂಥ ಸಂಗತಿಯನ್ನ ಹೇಳ್ತಾರೆ. ಸೊ ಇಲ್ಲಿಗೆ ಇವತ್ತಿನ ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್ಸ್. ಮುಂದಿನ ವಿಷಯಗಳನ್ನ ನಾಳೆ ನೋಡೋಣ. ಈಗ ದಯವಿಟ್ಟು ಧ್ಯಾನಕ್ಕೆ ಕುಳಿತುಕೊಳ್ಳಿ. ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಳ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ 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 ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನಮ್ಮ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತಾ, ಸೀತಾ ಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ನಮ್ಮ ಈ ಧ್ಯಾನಕ್ಕೆ ಅವರೆಲ್ಲರನ್ನು ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನಿಸುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಉಸಿರಾಟವಿರಲಿ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ಏಕಧಾರೆಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆ ಸರಿಸಿ ಮತ್ತೆ ಉಸಿರಿನ ಮೇಲೆ ಗಮನವನ್ನ ಕೇಂದ್ರೀಕರಿಸಿ ಮಾಸ್ಟರ್ಸ್. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಾಟದ ಮೇಲೆ ಕೇಂದ್ರೀಕೃತವಾಗುತ್ತದೆಯೋ ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು
ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಆಂತರಿಕ ಜಗತ್ತಿನ ಕೀಲಿ ಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ಅಲ್ಲಿಯ ವಿಸ್ಮಯಗಳನ್ನ ಅನುಭವಿಸಿ ಮಾಸ್ಟರ್ಸ್. ಆಲಿಸಿ ಆಲಿಸಿ ಸೂಕ್ಷ್ಮನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ. ದಿನದ 24 ಗಂಟೆ ಸಂಗೀತ ಸೇವೆಗೈಯುವ ಜೀರುಂಡೆಗಳ ನಾದವನ್ನು ಆಲಿಸಿ, ಘಂಟಾನಾದವನ್ನು ಆಲಿಸಿ, ಓಂಕಾರ ನಾದವನ್ನು ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುವಿರೋ ಅಷ್ಟು ನಿಮ್ಮ ಒಳಲೋಕದ ಆಗುಹೋಗುಗಳು, ಸೂಕ್ಷ್ಮ ಲೋಕದ ಆಗುಹೋಗುಗಳು, ಮೇಲು ಲೋಕದ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದೆಡೆಗೆ, ಅಂತಿಮ ಗುರಿಯೆಡೆಗೆ ನಮ್ಮ ಪಯಣ ನಿರಂತರವಾಗಿ ಸಾಗುತ್ತಲಿದೆ ಮಾಸ್ಟರ್ಸ್. ಧ್ಯಾನ ಆಳವಾಗ್ತಾ ಇದೆ, ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ಹಲವು ಬಣ್ಣಗಳು, ಹಲವು ದೃಶ್ಯಗಳು ನಮಗಾಗಿ ತೆರೆದುಕೊಳ್ಳುತ್ತವೆ ಮಾಸ್ಟರ್ಸ್. ಅಲ್ಲೇನು ಕಾಣುತ್ತದೆಯೋ ಅದನ್ನು ಗಮನವಿಟ್ಟು ವೀಕ್ಷಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆಲಿಸಿ, ಆನಂದಿಸಿ, ಆಹ್ಲಾದಿಸಿ ಆ ಪರಮ ಸಖ್ಯವನ್ನ, ಪರಮಾತ್ಮನ ಸಾನ್ನಿಧ್ಯವನ್ನ ಅನುಭವಿಸಿ ಮಾಸ್ಟರ್ಸ್. ಆ ಪರಮ ಪ್ರಕಾಶದೊಂದಿಗೆ, ಪರಂಜ್ಯೋತಿಯೊಂದಿಗೆ ಲೀನವಾಗಿ ಮಾಸ್ಟರ್ಸ್.
ಚಾಲು ಚಾಲು ಮಾಡಿ ನೀವು.
ಹ್ಮ್.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷ ಮಾಸ್ಟರ್ಸ್. ಕೊನೆಯ 1 ನಿಮಿಷ ಮಾಸ್ಟರ್ಸ್. Thirty seconds. Ten seconds. Five, four, three, two, one, zero. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್ ಫಾರ್ 5 seconds. 5,
4, 3, 2, 1, 0. ನಿಧಾನವಾಗಿ ನಿಮ್ಮ ಕಣ್ಣುಗಳ ಮೇಲಿನ ಕೈಗಳನ್ನ ತೆಗೀರಿ. ಕಣ್ಣುಗಳನ್ನು ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನಿಸಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಹಲೋ, ಯಾರಾದ್ರೂ ಶೇರ್ ಮಾಡ್ಕೊಳ್ರಿ. ಧ್ಯಾನ ತುಂಬಾ ಚೆನ್ನಾಗಿತ್ತು ಮೇಡಮ್. ಒಂಥರ ಬಿಳಿ ಲೈಟ್ ಮೇಡಮ್, ಮೈ ತುಂಬಾ ಬಿಳಿ ಲೈಟ್. ಹೌದ್ರಿ ಮೇಡಮ್, ವೆರಿ ಗುಡ್, ವೆರಿ ಗುಡ್. ತುಂಬಾ ತುಂಬಾ ಚೆನ್ನಾಗ್ ಅನಿಸ್ತಾ ಇತ್ತು. ಒಂಥರ ಫ್ಲೋ ಆಗೋದ್ ಗೊತ್ತಾಗ್ತಾ ಇತ್ತು. ಮತ್ತೆ ಯಾರೋ 4-5 ಜನ ಕೂತಿದಂಗ ಅನಿಸ್ತು. ಅದ್ ಯಾರು ಗೊತ್ತಾಗ್ಲಿಲ್ರಿ. ಹಂಗೆ ಡೀಪ್ ಮಾಡ್ರಿ ಮೇಡಮ್, ಗೊತ್ತಾಗ್ತದ. ಡೀಪ್ ಹೋದಂಗ ಗೊತ್ತಾಗ್ತದ. ನಿಮ್ದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿರ್ಲಿಕ್ಕತ್ತಾವ ನಿಮ್ಮ. ಇವತ್ತು ಟೈಮ್ನು ಚಲೋ ಸಿಕ್ತು. ಸಫಿಶಿಯಂಟ್ ಆಯ್ತು. ಇನ್ನೇನ್ ಮುಗಿಲಿಕ್ ಬಂತಲ್ಲ, ಅದಕ್ಕೆ ನಾನು ಶಾರ್ಟ್ ಮಾಡ್ದೆ. ನಾಳೆಗಿನ ಸ್ವಲ್ಪ ತಗೊಂಡ್ರೆ ಅಂತ ಹೇಳಿ. ಅದೇ ಎಷ್ಟು ಮಕ್ಕಳು ಹೆಂಗ್ ಬೆಳೆಸ್ಬೇಕು ಅನ್ನೋದು ಎಷ್ಟು ಚೆನ್ನಾಗಿ ಕೊಟ್ಟಿದಾರಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ರಿ ಮೇಡಮ್, ಎಷ್ಟು ಇಂಪಾರ್ಟೆಂಟ್. ಫಾರಿನ್ದನು ಯೂಸ್ ಅವ ಅಂದ್ರ ಎಷ್ಟಿದು ಅಲ್ರಿ ಮೇಡಮ್. ಈಗ ಅದವ್ರಿ ಮೇಡಮ್. ಆಮೇಲೆ ನಮ್ ಭಾರತ ದೇಶದಾಗೆ ನಾವ್ ಅಂತಿರ್ತೀವಿ ಮಕ್ಕಳಿಗೆ ಸಣ್ಣದ್ ಹಿಡ್ದು ಕೆಲಸ ಮಾಡಕ್ ಕಲಿ, ಮನಿ ಕಟ್ಸೋದ್ ಕಲಿ, ಅಡ್ಗಿ ಮಾಡೋದ್ ಕಲಿ. ಅಲ್ಲಿನೂ ಅದು ಅದಂದಂಗ ಆಯ್ತಲ್ರಿ ಅದರಿ ಮೇಡಮ್, ಅಲ್ಲಿನೂ ಅದರಿ. ಅಲ್ಲಿ ಎಲ್ಲಾ ತರದ ಇದು ಟೀಚಿಂಗ್ ಮಾಡ್ತಾರ ಮೇಡಮ್. ಸ್ಕೂಲ್ನಾಗ ಈಗ ನೋಡ್ತೀವಲ್ಲ, ನನ್ ಮೊಮ್ಮಗಳದ್ ಹೋಗ್ತಾಳಲ್ಲ, ಅಲ್ಲಿ ಬಹಳ ಚಲೋ ಪರ್ಸನಲ್ ಕೇರ್ ತಗೊಂಡ್ ಪ್ರತಿಯೊಂದು ಕಲಿಸ್ತಾರ್ರಿ ಅಲ್ಲಿ. ಈಗ ಇದು ಯಾವ ವರ್ಷ ಬರ್ದಾರ ಪಬ್ಲಿಷ್ ಆಗ್ಯದ ಗೊತ್ತಿಲ್ಲ. ಬಟ್ ಈಗಿನ ತಂದೆ ತಾಯಿಗಳು ಒಂಥರ ವಿಕಸಿತ ಅನ್ಬೇಕಂದ್ರ ಅವ್ ಭಾಳ ಕೇರ್ ತಗೋತಾರ್ರಿ ಮಕ್ಕಳಿಗೆ. ತಂದೆ ತಾಯಿ ಕೂಡಿ ಮಾಡ್ತಾರ. ನಮ್ ಕಾಲಕ್ಕೆ ಅಲ್ಲಿ ತಂದಿ ಮಾಡ್ತಿದ್ರು. ಹೌದು, ನಂಬಲ್ಲಿ ಎಲ್ಲಿ ಇತ್ತು, ನಮ್ ಮನೆಯವ್ರು ಮಾಡಲ್ಲ. ಈಗ ಆಕ್ಚುಲಿ ಈಗ ವಿಕಸಿತ ಆತ್ಮಗಳೇ ಅನ್ಸ್ಲಿಕ್ಕತ್ತದ್ರಿ ಖರೆ ಅಂದ್ರ. ಈಗಿನ ಹುಡುಗಿಯರಿಗೆ, ಈಗಿನ ಹುಡುಗರಿಗೆ ನೋಡಿದ್ರ ಆಮೇಲೆ ಎಷ್ಟು ತಿಳುವಳಿಕೆ ಅದ. ಮೊದಲೇ ಎಲ್ಲಿ ತಂದಿ ಮುಖನೇ ನೋಡ್ತಿದ್ದಿಲ್ಲ ಮಕ್ಕಳು. ಹೌದು ಹೌದು. ಎಷ್ಟೋ ಇದ್ರೊಳಗ ತಂದಿದೇರ್ಗೆ ಮಕ್ಳು ಯಾಕಡೆ ಜಾಯಿಂಟ್ ಫ್ಯಾಮಿಲಿಗಳು ಇರ್ತಿದ್ವು, ಮನ್ಯಾಗ ಹೆಣ್ಮಕ್ಳ ಇದು ಮಾಡ್ತಿದ್ರು. ತಂದಿದೇರಂತ ಸುಮ್ ಎಂದಾರ ಒಂದಿನ ಅವ್ರ ಜರ ಮಾತಾಡ್ಸಿರ್ ಕಣ್ಣಂಗ್ ಬಿಡ್ತಿದ್ವು. ನಮ್ಗೆಲ್ಲಾ ಹಂಗ ಆತಿತ್ತು, ಅಷ್ಟು ಇದು ಇರ್ತಿತ್ತು. ಈಗಿಲ್ಲ, ಈಗ ಎಲ್ಲಾ ತಿಳುವಳಿಕೆ ಬಹಳ ಅಷ್ಟ. ಈಗ ಆಕ್ಚುಲಿ ಈ ಮಗು ಹುಟ್ಟೋದು ತಂದಿ ಮಾರಿ ನೋಡ್ಬಾರ್ದು, ಹಂಗ ಹಿಂಗ ಅಂತಿರ್ತಾರಲ್ರಿ ಮೇಡಮ್. ಆ ಮಗು ಹುಟ್ಟುವಾಗ ಎಲ್ಲಾರು ನನ್ನ ಎದುರಿರ್ಬೇಕು, ಎಲ್ಲಾರು ಪ್ರೀತಿ ಮಾಡ್ಬೇಕಂತ ಅನ್ಕೋತಿರ್ತದಂತದ. ನನಗ ಇವ್ರು ಅಯ್ಯಪ್ಪ ಪಿಂಡಿ ಸರ್ದ ಒಂದು ಸ್ಪೀಚ್ ಕೇಳಿದ್ದೆ. ಅವ್ರಿಗೆ ಯಾಕೋ ತಂದಿ ಮೇಲೆ ಅಷ್ಟು ಇದು ಇದ್ದಿದ್ದಿಲ್ಲ ಅಂತ, ಅಷ್ಟು ಪ್ರೀತಿ ಯಾಕಂತಂದ್ರ ಅವ್ರ ಹುಟ್ಟೋ ಟೈಮ್ನಾಗ ಅವ್ರ ತಂದಿ ಬಂದಿದ್ದಿಲ್ಲಂತ. ಅವ್ರ ಹುಟ್ಟೋ ಟೈಮ್ನಾಗ ಕೂಸಿದ್ದಾಗ. ಅಂದ್ರೆ ಬಹುಶಃ ಆ ಒಂದು ನೋವು ನನಗಿನ್ನ ಇತ್ತೇನೋ, ಅದಕ್ಕ ತಂದಿ ಜೊತೆಗೆ ಅಷ್ಟು ಕಾಂಟ್ಯಾಕ್ಟ್ ಇದ್ದಿದ್ದಿಲ್ಲ ನನಗ ಅಂತಾರ. ಅವಾಗೆಲ್ಲ ಹಂಗಿತ್ತಲ್ರಿ ಮೇಡಮ್, ನಕ್ಷತ್ರ ನೋಡತನ ಟೈಮ್ ನೋಡತನ ನೋಡ್ಬೇಡ ಕೂಸಿನ ಮಾರಿ ಅಂತಿರ್ತಾವಾಗ, ಅದಕ್ಕ ಅವ್ರು ಬಂದಿದ್ದಿಲ್ಲೇನೋ ಹಂಗಾಗಿ ನನಗ ಹಂಗ ಆ ಭಾವನೆ ಇತ್ತೇನೋ ಅಂತ ಹೇಳನಕತ್ತಿದ್ರು. ಹಂಗ ಇರ್ತದ್ರಿ ಮಕ್ಳು. ಎಲ್ಲಾರು ಇರ್ಬೇಕು, ಎಲ್ಲಾರು ನೋಡ್ಬೇಕು, ಎಲ್ಲಾರು ನನ್ ಪ್ರೀತಿ ಮಾಡ್ಬೇಕು ಅನ್ಕೋತಿರ್ತಾರಂತ. ಅಷ್ಟು ಸಣ್ಣದಿದ್ದಾಗ ಅದ ಆತ್ಮಕ್ಕ ಇದು ಇತ್ತು ನೋಡ್ರಿ, ನಮ್ ತಂದೆ ಬಂದಿಲ್ಲ ಅನ್ನೋದು ನೆನ್ಪಿಟ್ಕೊತಾವ. ಗರ್ಭಾವಸ್ಥೆ ಒಳಗಿದ್ದಾಗ ಸಹಿತ ಮೇಡಮ್, ಗರ್ಭಾವಸ್ಥೆ ಒಳಗಿದ್ದಾಗ ಅವಾಗ್ನು ಕಾಳಜಿ ಮಾಡ್ಬೇಕು, ಅವಾಗ್ನು ಪ್ರೀತಿ ಮಾಡ್ಬೇಕು. ಅವಾಗ ಬಹಳ ಕೇರ್ಲೆಸ್ ಮಾಡಿದ್ರ ಕೆಲವೆಲ್ಲ ಇದು ಮಾಡ್ಬಿಡ್ತಾವಂತ್ರಿ, ಕ್ವಿಟ್ ಮಾಡ್ಬಿಡ್ತಾವಂತ್ರಿ. ಕ್ವಿಟ್ ಮಾಡಿದ್ರೆ ಅಬೋರ್ಷನ್ ಆಗ್ತಾವಂತ್ರಿ. ಹಂಗ್ನು ಆಗ್ತಾವಂತ್ರಿ. ಅವ್ ಆತ್ಮಗಳ ಕೆಲಸರ ಕ್ವಿಟ್ ಮಾಡ್ತಾವ. ನಾವ್ ಬಹುಶಃ ಒಳ್ಳೆ ವಾತಾವರಣ ನಂಗೆ ಸಿಗಂಗ್ ಕಾಣ್ಸಂಗಿಲ್ಲ ಇಲ್ಲಿ ಅಂತ ಹೇಳಿ ಕ್ವಿಟ್ ಮಾಡ್ತಾವಂತ. ಇದು ಬುಕ್ ನಾಗ ಓದಿವಲ್ಲ, ಒಂದ್ಸಲ ಹೇಳಿದ್ರಲ್ಲ. ಹೌದು, ಈಗೊಂದ್ಸರಿ ಆತ್ಮಗಳು ಇದು ಮಾಡೋದು. ಅದಕ್ಕೆ ಬಹಳ ಈಗೇನ್ ತಂದಿ ತಾಯಿ ಇಬ್ರು ಕೂತೆ ಎಲ್ಲಾ ನೋಡ್ತಾರಿ ಮೇಡಮ್. ಯೂಟ್ಯೂಬ್ ಅದು ಹೆಂಗ್ ಬೆಳೆಸ್ಬೇಕಿಬ್ರು ಕೂಡಿ. ಆಮೇಲೆ ಎಲ್ಲಾ ನಾಲೆಜ್ ಮೇಡಮ್, ಎಲ್ಲಾ ಈಗ ಮೀಡಿಯಾಲಿಂದ ಎಲ್ಲಾರಿಗೂ ಗೊತ್ತಾಗ್ತದೆ. ಈವನ್ ನಾವ್ ಸಹಿತ ಎಷ್ಟು ಇಗ್ನೋರೆಂಟ್ ಇದ್ವಿ ಅನಿಸ್ತದ್ರಿ ಮೇಡಮ್. ಹೌದು, ನಮ್ ಪ್ರೆಗ್ನೆನ್ಸಿ ಟೈಮ್ನೊಳಗ ನಮ್ ಮಕ್ಳ ಏನು ಗೊತ್ತಿದ್ದಿಲ್ಲ, ಸುಮ್ಮೇನೋ. ಈಗ ನಾವು ಸ್ವಸ್ಥರೆಲ್ಲ ಅವ್ರು ಎಷ್ಟು ಇದು ಮಾಡ್ತಿರ್ತಾರ, ಎಲ್ಲ ಎಷ್ಟು ಫೀಲ್ ಮಾಡ್ತಾರ, ಎಷ್ಟು ಇದು ಮಾಡ್ತಾರ.
ಈಗ ಆ ಅವ್ ಹೊಟ್ಟೆಗಿನ್ ಮಕ್ಕಳು ಹಂಗೆ ಎಫೆಕ್ಟ್ ಆಗ್ತದ ಅನ್ನೋದನ್ನು ನಮಗ ಏನು ಐಡಿಯಾ ಇದ್ದಿದ್ದಿಲ್ರಿ. ಐಡಿಯಾ ಏನು ಇದ್ದಿದ್ದಿಲ್ರಿ ಎಷ್ಟ್ ಮೇಡಮ್, ಚಲೋ ಖರೆ ಅಂದ್ರೆ ಇರ್ಬೇಕು ಏನು ನಾವು. ಇದ್ದಿದ್ದಿಲ್ಲ. ಈಗ ಆ ನೋಡಿದ್ರೆ ನಾವ್ ಮಗನಿನ ಏನೋ ಮ್ಯಾಲ ಎಷ್ಟು ಎಫೆಕ್ಟ್ ಆಗ್ತದ. ಹೌದು ದಡ್ಡಿಕೆ ಹೌದು. ಅನಿಸ್ತಿತ್ತು. ಹೌದು, ಅದ್ ಎಷ್ಟೊಂದ್ಸಲ ಬಾಳ ಕಾಲನೇ ಹಂಗಿತ್ ಬಿಡ್ರಿ. ದೇವ್ರೇ ಹೌದು. ಕಾಪಾಡಿರ್ತಾನೆ ಒಂದೊಂದ್ಸಲ. ಹಂಗೆ ಆಗಿದ್ ಹಂಗೆ ಆಗಿದ್. ಓಕೆ ಮೇಡಮ್. ಓಕೆ, ಓಕೆ ಸರೋಜಿನಿ ಮೇಡಮ್ ಮಾತಾಡ್ತೀರಿ? ಚಲೋ ಆಯ್ತು. ಹಲೋ. ಹಲೋ ರೀ ಮೇಡಮ್. ಹಾ ಮೇಡಮ್, ಯಾಕೋ ಡಿಲೀಟ್ ಆಯ್ತು ನಡುವು ನಿಮ್ದು. ಹೌದು, ಸ್ವಿಚ್ ಆಫ್ ಆಯ್ತ್ರಿ. ಹೌದ್ರಿ. ಸೊ ಇವತ್ತ ಎಕ್ಸಾಮ್ ಡ್ಯೂಟಿ ಇತ್ತಲ್ಲ, ಫೋನ್ ಮನ್ಯಾಗ ಇಟ್ಟು ಹೋಗಿದ್ದೆ, ಅಲ್ಲಿ ತಗೊಳಕ್ ಇರಂಗಿಲ್ಲಲ್ಲ. ಅದು ಚಾರ್ಜ್ ಇಲ್ಲ, ಸ್ವಿಚ್ ಆಫ್ ಆಗ್ಬಿಡ್ತು ಮಿಡಲ್. ಮತ್ ಚಾರ್ಜ್ ಹಾಕಿ ಮತ್ತೆ ಜಾಯಿನ್ ಆಗಿ ಅದೇ ಮತ್ತೆ ಆಮೇಲೆ ಜಾಯ್ನ್ ಆದ್ರಿ. ಆಮೇಲೆ ಜಾಯಿನ್ ಆದಿ. ಆಯ್ತು. ಹಂಗ ಅದು ಅವೆಲ್ಲ ಸಂಸ್ಕಾರಗಳು ಅಂತೇವಲ್ಲ ನಾವು. ಹ್ಞೂ ರೀ ಮೇಡಮ್, ಸಂಸ್ಕಾರಗಳು ಪ್ರೆಗ್ನೆನ್ಸಿ ಇದ್ದಾಗ ಎಲ್ಲಾ ಸಂಸ್ಕಾರಗಳು ಕೂಡ ಮಕ್ಕಳ ಮೇಲೆ ಇಫೆಕ್ಟ್ ಆಗ್ತಾವ್ರಿ. ಆಗ್ತಾವ. ಎಲ್ಲಾ ರೀತಿಯಿಂದ ಸಂಸ್ಕಾರ ಯಾವ ರೀತಿ ತರ್ಬೇಕು. ಸಂಸ್ಕಾರ ಬಿದ್ದಿರ್ತದ ಅದೇ ರೀತಿ ಅವು ತಯಾರಾಗ್ತಾವ ಆತ್ಮಗಳು. ಹ್ಮ್. ಹಿಂಗದವ್ರಿ. ಈಗ ನೋಡ್ರಿ, ಅಭಿಮನ್ಯು ಅವ ತಾಯಿ ಗರ್ಭದಾಗ ಎಲ್ಲಾ ಚಕ್ರ ಹೂವ ಬೀರ್ಸೋದ್ ಕಲ್ತಿದ್ದ. ಹಾ ರೀ, ಅದನ್ನು ಒಂದು ಹೌದ್ರಿ. ಅಲ್ಲಿವರೆಗೆ ಅದು ಒಂದು ನಾವ್ ಉದಾಹರಣೆ. ಏನ್ ಅದಕ್ಕಾಗಿ ಪ್ರೆಗ್ನೆನ್ಸಿ ಇದ್ದಾಗ ಅವರಿಗೆ ಒಳ್ಳೆ ವಾತಾವರಣ ಇರ್ಬೇಕು, ಒಳ್ಳೆ ಫುಡ್ ಕೊಡ್ಬೇಕು, ಒಳ್ಳೆ ಸಂತೋಷದಿಂದ ಇಡ್ಬೇಕಂತ ಹೇಳಿ ಅವ್ರಿಗೆ ಸೀಮಂತ ಮಾಡೋದು, ಹೂ ಮುಡ್ಸೋದು, ಪದ್ಧತಿಗಳೆಲ್ಲ ಅದ್ರ ಸಲಗೆ ಆಗ್ಯಾವ. ಒಳ್ಳೆ ಸುವಾಸನೆ ಕೊಡೋದು, ಬೇರೆ ಬೇರೆ ಆಹಾರ ಬಡಿಸೋದು, ಎಲ್ಲರೂ ಅವ್ರಿಗೆ ಇಷ್ಟ ಕರೆದು ಆಗಿದ್ ಮಾಡೋದು. ಮಾಡಿ ಕುಬ್ಸ ಮಾಡೋದು, ಇವೆಲ್ಲ ಎದಕ್ಕಂದ್ರ ಆ ಆತ್ಮ ಚೆನ್ನಾಗಿ ಬೆಳಿಲಿ, ಸಂಸ್ಕಾರ ಸಿಗ್ಲಿ ಅನ್ನೋದೇ ಒಂದು. ಒಳ್ಳೆ ಸಂಸ್ಕಾರ ಹಂಗ್ ನೋಡಿದ್ರ ಹೌದು. ಈಗಿನ ಜನಾಂಗದವರಿಗೆ ಸಂಸ್ಕಾರಗಳ ಕಡಿಮೆನೇ ಸಿಗಾಕ್ತಾವ ಅಂತೀನಿ ನಾನು. ಸಂಸ್ಕಾರ ಯಾಕಂದ್ರೆ ಕೆಲವೊಬ್ರು ಆದ್ರೆ ಆ ಸಂಸ್ಕಾರಕ್ಕಿಂತ ಪ್ರೀತಿ ಜಾಸ್ತಿ ಅದರಿ ಮೇಡಮ್. ಈಗ ಪ್ರೀತಿ, ಹಾ, ಕಾಳಜಿ, ಪ್ರೀತಿ ಅದ. ತಿಳುವಳಿಕೆ ಅದು ಜಾಸ್ತಿ ಅದರಿ. ಈಗ ತಮ್ಮದೇ ಆದ ಕಾಳಜಿ ರೀತಿ ಬಾಳ ಒಳಗ ಅದ. ಸಂಸ್ಕಾರ ಅಂತಂದ್ರೆ ಈಗ ಹಿಂದಿನ ಟೈಪ್ ಎಲ್ಲ ಕುಟುಂಬದ ಮಂದಿದು ಎಲ್ಲಾರ್ದು ಸಿಗ್ಲಿಕ್ಕಿಲ್ಲ. ಆದ್ರೆ ಪಾಲಕರು ಸಿಗ್ತದ್ರಿ. ತಂದೆ ಇಬ್ರಿಬ್ರೇ ತಾಯಿ ಇರ್ತಾರಲ್ಲ, ಪ್ರೀತಿ ಬಹಳ ರೀತಿಯ ಸಿಗ್ತದ. ಪ್ರೀತಿ, ಬಹಳ ರೀತಿಯ ಒಂದು ಅಟ್ಯಾಚ್ಮೆಂಟ್ ಇದು ಬೆಳೀತದ್ರಿ ಈಗ. ಮಾಡ್ತಾರ. ಹಂಗದ್ರಿ. ಕನ್ಸರ್ನ್ ಬಾಳ ಇರ್ತದ ಕನ್ಸರ್ನ್ ಬಹಳ ಈಗಿನ ಅದರಿ. ಈಗಿನ ಹುಡುಗಿಯರಿಗೆ ಅಷ್ಟು ಮಕ್ಕಳಿಗೆ ಎಷ್ಟು ರೀತಿಯಿಂದ ಇದು ಮಾಡ್ತಾರ ಏನ್ ಸುದ್ರಿ ಅವ್ರು. ಮಾಡ್ತಾರ. ಜಾಯಿಂಟ್ ಫ್ಯಾಮಿಲಿನಾಗಿದ್ದು ಹಿರಿಯರ್ಲಿಂದ ಏನ್ ಇದಾಗ್ತಿತ್ತು ಅದು ಸ್ವಲ್ಪ ಬ್ಯಾರೇನೆ. ಬಟ್ ತಂದೆ ತಾಯಿದ್ ಬಹಳ ಸಿಗ್ತದ್ರಿ ಮೇಡಮ್. ತಂದೆ ತಾಯಿ ನಾವು ಸಿಗ್ತದ. ಹೌದು. ಕೊಟ್ಟಿರ್ತಿಲ್ಲ. ಅವಾಗೆಲ್ಲಾ ನಾವು ಎಲ್ಲಾ ಯಾವಾಗ ಎಷ್ಟೋ ಅಷ್ಟನ ಹಿಂಗಿತ್ತು. ಹೌದು. ಬಟ್ ಇವಾಗೆಲ್ಲಾ ಬಹಳ ಕೇರ್ ಮಾಡ್ತಾರೆ. ಈಗ ಆಕ್ಚುಲಿ ವಿಕಸಿತ ಆತ್ಮಗಳೇ ಅನಿಸ್ತಾವ್ ಕೆಲವ್ರಿಗೆಲ್ಲ ನೋಡಿದ್ರ. ವಿಕಸಿತ ಅಂದ್ರೆ ಆತ್ಮಗಳೇ. ತಿಳುವಳಿಕೆ ಇದ್ದವ್ರ ಅಂತ ಅಷ್ಟೇ. ಇದ್ದವ್ರು ಅಂದ್ರೆ ಎಲ್ಲಾರು ಎಲ್ಲ ಎಕ್ಸ್ಪೋಸರ್ ಅದಲ್ಲ, ಎಲ್ಲ ನಾಲೆಜ್ ಸಿಗ್ತದ ಅವ್ರಿಗೆ. ಎಲ್ಲ ನಾಲೆಜ್ ಎಜುಕೇಟೆಡ್ ಅದಾರ ಈಗಿನ ಹುಡುಗಿಯರ್, ಬಹಳ ಜನ ಎಜುಕೇಟೆಡ್ ಅದಾರ, ಎಲ್ಲಾ ರೀತಿಯಿಂದ ನಾಲೆಜ್ ಅದ. ನಾಲೆಜ್ ಅದ. ಓಕೆ. ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿ ಇನ್ನೊಂದಿಷ್ಟು ಆದ್ರೂ ಸಿಗೋಣ. ಮುಗಿತದ ಆತ್ಮಾಯನ. ಮುಗಿತದ್ರಿ ಮೇಡಮ್. ಇದ್ರೊಳಗಂತೂ ಮಧ್ಯಾಹ್ನದಂತೂ ನಾಳೆ ಮುಗಿಸ್ಬಿಡ್ತೀನ್ರಿ ಮೇಡಮ್. ಅಲ್ಲಿ ಇಲ್ಲಿ ನಂಬಲ್ಲಿ ಇನ್ನು 1 ದಿವ್ಸ ಆಗ್ತದ, ಸ್ವಲ್ಪ ಸ್ಲೋ. ಸಮ್ಮರಿ 1-2-3 ದಿನ ಸಮ್ಮರಿ ಆಗ್ತದ, ಮಾಡ್ರಿ ಮೇಡಮ್. ಮಾಡ್ತೀನ್ರಿ ಮೇಡಮ್. ಅದು ಸ್ವಲ್ಪ ಒಂದ್ ಟೈಮ್ ತಗೊಂಡ್ ಮಾಡ್ಬೇಕಾಗ್ತದ. ಟೈಮ್ ಬೇಕ್ರಿ ಮೇಡಮ್, ಟೈಮ್ ಬೇಕು. ಯಾಕಂದ್ರೆ ನಾನು ಅನ್ಕೊಂಡಿನಿ ಒಂದೊಂದೇ ಚಾಪ್ಟರ್ ಆಗದ ಒಂದ್ ಸ್ವಲ್ಪ ಸಮರಿ ಆಗ ಪಾಯಿಂಟ್ ಬರೆದ್ ಇಡೋಣ ಅನ್ಕೊಂಡಿನಿ. ಆಗಿಲ್ಲ ನನಗ. ಸ್ವಲ್ಪ ನೋಡ್ತೀನಿ ಮೇಡಮ್, ನಾಳೆ ನಾಡ್ದು ನೋಡಿ 1 ದಿವ್ಸ 1-2 ದಿವ್ಸ ಮಾಡ್ತೀನ್ರಿ. ಟೋಟಲಿ ಸೀತಾಯಣದ ಹೆಂಗ್ ತಗೊಂಡಿವಲ್ಲ ಹಂಗ ತಗೊಳ್ಳೋಣ. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು. ಬಹಳ ಥ್ಯಾಂಕ್ಸ್ ರೀ. ನಾಳೆ ಭೇಟಿ ಮೇಡಮ್. ಅದಕ್ಕೆ 1-2 ಕ್ಲಾಸ್ ತಪ್ಪಿದ್ದು ನನಗೆ, ಅದ್ರ ನಾ ಮತ್ತೆ ಓದಿನ ಅವಾಗ. ಹೌದಲ್ರಿ. ಓಕೆ. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು. ನಾಳೆ ಭೇಟಿ ಆಗೋಣ ಮತ್ತಷ್ಟು ಧ್ಯಾನ, ಸ್ವಾಧ್ಯಾಯ ಸಂಘದೊಂದಿಗೆ. ಥ್ಯಾಂಕ್ ಯು ಎವ್ರಿಬಡಿ. ಗುಡ್ ನೈಟ್ ಮೇಡಮ್. ಗುಡ್ ನೈಟ್. ಗುಡ್ ನೈಟ್.